ಇದಾಗಿರೋದು ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು ಬದಲಾಗಿರೋದು ನಾವೆಲ್ಲ ಅದನ್ನ ಅನುಭವಿಸ್ತಾ ಇದ್ದೀವಿ. ಸರ್ಕಾರದಲ್ಲಿ ಅಂತ ನೀವು ಕೂತ್ಕೊಳ್ಳಿ. ಈಗ ಸರ್ಕಾರದಲ್ಲಿ ಪಕ್ಷದಲ್ಲಿ ನೀವು ತನಿಖೆ ಮಾಡಿಸಿ ಯಾವ ಅಂತ ಹೇಳಿ ಈಗ ನೀವು ಹೇಳಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಅವ್ರ ಸರ್ಕಾರದಲ್ಲಿ 3 ವರ್ಷದಲ್ಲಿ SC ST ಬಗ್ಗೆ ಮಾತಾಡ್ತಾರೆ. 15,000 ಕೊಳವೆ ಬಾವಿಗಳು 15,000 ಮಂಜೂರಾದಂತದ್ದು 400 ಕೋಟಿ ರೂಪಾಯಿ ಅವ್ಯವಹಾರವಾಗಿ ಒಂದು ಬೋರ್ವೆಲ್ ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು. ಮತ್ತೆ ಈಗ ಮೊಸಳೆ ಕಣ್ಣೀರ್ ಹಾಕ್ತೀರಿ, ಈ ಕಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಉತ್ತರ ಕೊಡಿ. 3 ವರ್ಷ ಯಾಕೆ ಒಂದೇ ಒಂದು ಕೊಳವೆ ಬಾವಿ ಹೊಡೆದಿಲ್ಲ? 441 ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷರೇ ಹಗರಣ ಆಗಿ ಹೊಡೆದ ಬಿಲ್ಗಳು ಕೊಟ್ಟರು ಇವರು. ಹೌದು, ಮಂತ್ರಿಗೆ ಬಿಲ್ ಕೊಟ್ಟಿಲ್ಲ, ಮಂತ್ರಿಗಳೇ ತನಿಖೆ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡಿ. 2 ದಿವಸ ನಿಮ್ಗೆ ಏನಾಗಿದೆ ಎಲ್ಲವೂ ತನಿಖೆ ಆಗ್ಲಿ, ಆಯ್ತು ಕೂತ್ಕೊಳ್ಳಿ. ಎಲ್ಲರ ಬಗ್ಗೆ ಕ್ರಮ ಆಗ್ಲಿ. ನಿಮ್ಮಲ್ಲಿ ಮಂತ್ರಿಗಳು ನಾವು ಕೂತ್ಕೊಳ್ಳಿ. ಬೇಗ ಫಾಸ್ಟ್. ಮಾನ್ಯ ಸಚಿವರು ಬಹಳ ಗುರುತರವಾದಂತಹ ಆಪಾದನೆ ಮಾಡಿದ್ದಾರೆ. ಸರ್ಕಾರದಲ್ಲಿ ಕೂತ್ಕೊಂಡಿದ್ದಲ್ಲ ಹೇಳೋದು. ಅವ್ರು ಎನ್ಕ್ವೈರಿ ಕಂಡಕ್ಟ್ ಮಾಡಲಿ. ಇದು ಯಾವ ತರದ್ದು ಸರ್? ಏನೇನು ಅಕ್ರಮಗಳಾಗಿ ಈ ರೀತಿ ಮಾಡ್ಕೊಂಡು ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಒಬ್ರಿಗೊಂದು ಒಬ್ರಿಗೊಂದಿಲ್ಲ. ಶಿಕ್ಷೆ ಕೊಡ್ರಿ ಸರ್. ಯಾರು ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಶಿಕ್ಷೆ ಕೊಡ್ರಿ ಅವರಿಗೆ. ಆಯ್ತು, ಅವ್ರು ಮಾತಾಡ್ಬೇಕಲ್ಲ, ಮಾತಾಡೋ ಹಕ್ಕಿಂದ ಮಾತಾಡ್ತಾರೆ. ಅವ್ರು ಮಾತಾಡ್ಬೇಕಲ್ಲ. ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಕೊಡ್ತೀರಿ. ನೀವು ರಕ್ಷಣೆ ನಾನು ಹೇಳಿದ ಯಾಕೆ ಪರಸ್ಪರ ಹೇಳಿದ ಕೇಳಿ. ನೀವು ರಕ್ಷಣೆ ನಾವು ರಕ್ಷಣೆ ಮಾಡೋದಿಲ್ಲ. ಈಗ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಕಾನೂನನ್ನು ಎತ್ತಿ ಹಿಡಿತೀವಿ. ಅಧಿಕಾರ ನಿಮ್ಮ ಹತ್ರ ಇದೆ. ಮುಚ್ಚಾಕಿದ್ದೀರಿ. ಸಮಸ್ಯೆ ಆಪರೇಷನ್ ಕಮಲ್ ಮಾಡಿಲ್ವಾ? ಈ ಚುನಾವಣಾ ಪ್ರಚಾರ ಇಲ್ಲಿ ಭಾಷಣ ನಾವೇನ್ ಮಾಡಿದಿಲ್ಲ. ಈಗ ಸ್ವಲ್ಪ ಕೂತ್ಕೊಳ್ಳಿ. ಅಕ್ರಮವಾಗಿ ನಾನು ಹೇಳ್ದ ಕೇಳಿ. ನಾನು ಹೇಳ್ದ ಕೇಳಿ ಸರ್ ಕಂಡ. ನಾನು ಹೇಳ್ದಿಲ್ಲ ಕೇಳಿ. ಇಲ್ಲಿ ವಿಚಾರ ಮಂತ್ರಿಗಳಲ್ಲಿ ಸಮಯದಲ್ಲಿ ಜನ ಸಾಯ್ತಾ ಮಂತ್ರಿಗಳಲ್ಲಿ ಕೇಳಿ. ಈಗ ನಿನ್ನೆ 2 ದಿವಸ ನೀವು ಇರ್ಲಿಲ್ಲ, ಇವತ್ತು ಬಂದಿದ್ದೀರಿ. ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ತ ಕೇಳಿ. ಆಯ್ತು, ಮಾತಾಡ್ತೇವೆ ಈಗ. ನಾನು ಹೇಳ್ತೇನೆ ಈಗ. ಆಯ್ತು, ಮಾತಾಡ್ಲಿಕ್ಕಿಲ್ಲ. ನೀವು ಮಾತು ಸಿಕ್ಕುದಿಲ್ಲ. ನೀವೇ ಏನೇ ಮಾತು ಏನು ಪ್ರಯೋಜನ ಆಗುದಿಲ್ಲ. ಅವ್ರು ಮಾತಾಡ್ಬೇಕು. ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮಾತಾಡ್ಲಿಕ್ಕೆ ಅವಕಾಶ ಏನು ಸರ್ಕಾರ ನಿಮ್ದು? ಏನ್ ಮಂತ್ರಿ ಆಗಿದ್ದೀರಿ? ನೀವು ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಂತ್ರಿ ಗವರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ವಾ? ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲ ತನಿಖೆ ನಿಮ್ಗೆ ಯಾರು ಬೇಡ ಅಂದಾರ? ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ತನಿಖೆ ಆಗ್ತಾ ಇಲ್ಲ. ಎಲ್ಲಾ ಪಾರದರ್ಶಕ ನಾನು ಹೇಳ್ತಿ ಕೇಳಿ. ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ. ನೋಡಿ, ಈಗ ನಾನು ಹೇಳ್ತಿ ಕೇಳಿ. ಆಯ್ತು, ಇದನ್ನು ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗುದಿಲ್ಲ. ನಿಮಗೆ ಮಾತಾಡಿ. ನಾನು ಹೇಳ್ದು ಕೇಳಿ. ಅದ್ರ ಬಗ್ಗೆ ನಾನು ಹೇಳ್ದು ಕೇಳಿ. ತನಿಖೆ ನಾನು ಹೇಳ್ದು ಒಂದು ನಿಮಿಷ. ನಾನು 1 ನಿಮಿಷ ಮಾತಾಡಿ ಕೇಳಿ. ಆಯ್ತು, ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ. ಮಾತಾಡಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತು, ಎತ್ತ ಕೂತ್ಕೊಳ್ಳಿ. ನೀವು 1 ನಿಮಿಷ. 1 ಸೆಕೆಂಡ್
ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ. ಅನ್ನಿ ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು ಅದು ತನಿಖೆ ಮಾಡಿ. ಆಯ್ತು ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ನೀವು ಕೂತ್ಕೊಳ್ಳಿ, ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಧ್ಯಕ್ಷ ಆಯ್ತಪ್ಪ ಕೂತ್ಕೊಳ್ಳಿ. ಎಲ್ಲಾ ಆಯ್ತು ತನಿಖೆ ಒಂದ್ ಸೆಕೆಂಡ್, ಬರೇ ಮುಸ್ಲಿಂ ನಮ್ಗೆ ಅಟ್ಟೆ ಒಂದು ಸೆಕೆಂಡ್. ಅವರು ತನಿಖೆ ಆಗಿ. ಆಯ್ತು ಕೂತ್ಕೊಳ್ಳಿ. ಬಸನಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ, ನಿಮ್ಗೆ ಅವ್ರು ಕಂಟ್ರೋಲ್ ಮಾಡ್ರಿ. ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ, ಅವ್ರಿಗೆ ಹೇಳ್ರಿ. ಏನ್ ಅವ್ರು ಸೀರಿಯಸ್ ಸದಸ್ಯರಾಗಿ ಏನದು ನಾರಾಯಣ್ ಅವರು, ನಿಮ್ ಅಶ್ವಥ್ ನಾರಾಯಣ್ ಅವರೇ ಶ್ರೀನಿವಾಸ್ ಗೌಡ್ರು ಇಲ್ಲೇ ಅಪಾದನೆ ಮಾಡಿದ್ರಿ. ಸಿಡಿ ಬರ್ಲಿಲ್ಲ ಅಶೋಕ್ ಅವರು ಏನ್ ಈ ತನಿಖೆ ಮಾಡ್ತಾ ಇದೀವಿ ಮಾಡ್ರಿ, ಬರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವ್ರು ಭ್ರಷ್ಟಿದ್ದಾರೆ. ನಿಮ್ಮ ಪಕ್ಷಕ್ಕೆ ಹೋದ್ರೆ ತೊಳಿತೀರಾ? ವಾಲ್ಮೀಕಿ ನಿಗಮದ ತಿಂದೋರ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ. ನಾನು ಹೇಳ್ತೇನೆ ಕೂತ್ಕೊಳ್ಳಿ. ಏನು ಇಲ್ಲ ಅಲ್ಲ ರೇ ಎತ್ತಾಳ್ರೆ, ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರೆ ನಾ ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷ, ನನಗೆ ಅಷ್ಟು ಅಡಿಷನಲ್ ಟೈಮ್ ಕೊಡ್ರಿ. ಅವ್ರು 10 ನಿಮಿಷದಿಂದ ಹೊಂಟವ್ರು ಚಾಲೂ ಮಾಡ್ತಾರೆ. ವಾಲ್ಮೀಕಿ ಒಂದ್ ಸೆಕೆಂಡ್, ನನ್ಗೆ ಒಂದ್ ನಿಮಿಷ ಟೈಮ್ ಕೊಡಿ. ಮಾಡಿದ್ದಾರೆ. ಆಯ್ತು ಒಂದ್ ಸೆಕೆಂಡ್, ಒಂದು ಸೆಕೆಂಡ್ ಮಾತಾಡಿ, ಒಂದು ಅವಕಾಶ ಕೂತ್ಕೊಳ್ಳಿ. ಈಗ ಹೇಳ್ತಾರೆ ಒಂದು ಸೆಕೆಂಡ್ ಆ ಬಡವರು ದುಡ್ಡು ಒಂದ್ ಸೆಕೆಂಡ್ ಮಾತಾಡಿ ಕೇಳಿ. ರಕ್ಷಣೆ ಮಾಡಿ ಕೂತಿದೆ ಈಗ ಒಂದ್ ಸೆಕೆಂಡ್. ಅದ್ರ ಅಧ್ಯಕ್ಷನ ಇವತ್ತು ಕೂಡ ಆಯ್ತು ಈಗ ನನ್ಗೆ ನಾವು ಯಾವುದೇ ತನಿಖೆಗೆ ನಾವು ವಿರೋಧ ಇಲ್ಲ. ಆಯ್ತು ಅವ್ರಿಗೆ ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದು ಎಲ್ಲ ತನಿಖೆ ಮಾಡಿ. ಆಯ್ತು ಕೂತ್ಕೊಳ್ಳಿ. ಅಂದ್ರೆ ಅದ್ರ ಬಗ್ಗೆ ಮಾತಾಡಿ. ಆಯ್ತು ಕೂತ್ಕೊಳ್ಳಿ. ಆಯ್ತು ಮತ್ತೆ ಯಾಕೆ ಮಾತಾಡಿ ನೀವು? ತನಿಖೆ ಮಾಡ್ತೇವೆ. ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ಮಂತ್ರಿಗಳಿಗೆ ನಿಮ್ಗೆ ಜವಾಬ್ದಾರಿ ಇದೆ. ಇವಾಗ ರೆಸ್ಪಾನ್ಸಿಬಲ್ ಆಯ್ತು, ನೀವು ಕೂತ್ಕೊಳ್ಳಿ. ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ಸೆಕೆಂಡ್. ಈಗ ಆಯ್ತು, ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ. ಎಂತ ಕೂತ್ಕೊಳ್ಳಿ ಸ್ವಲ್ಪ. ನಾ ಹೇಳ್ದ ತನಿಖೆ ಆಗಲಿ. ಆಯ್ತು ಸ್ವಲ್ಪ ಕೂತ್ಕೊಳ್ಳಿ. ತನಿಖೆ ಆಗಲಿ. ಆಯ್ತು ತಾಂಡ ಅಭಿವೃದ್ಧಿ ನಿಗಮ ತನಿಖೆ ಆಗಲಿ. ಕೂತ್ಕೊಳ್ಳಿ. ತನಿಖೆ ಆಗಲಿ. ಕೂತ್ಕೊಳ್ಳಿ. ವಾಲ್ಮೀಕಿ ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ? ತನಿಖೆ ಆಗಲಿ. ಇವರ ಮೇಲೆ ಕೋಪ ಇದೆ, ಬೆಲ್ಲದ ಮೇಲೆ ನಿಮ್ಗೆ. ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ. ಕುಂಡ್ರಳಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿದೆ. ಆಯ್ತು. ತಕ್ಷಣ ರಾಜೀನಾಮೆ. ಬೆಲ್ಲದ ಒಂದ್ ಸೆಕೆಂಡ್. ಅದೇ ರೀತಿ ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ಗಳು ನಾನು ಹೇಳ್ತ ಕೇಳಿ ನೋಡಿ, ನಾನು ಕೇಳಿ ಮಾಡ್ಕೊಟ್ರಲ್ಲ ಅವಾಗ ನಿಮ್ಗೆ ತನಿಖೆ ಆಗಿದೆ. ಅದು ತನಿಖೆ ಆಗಿ ಬರ್ದಿದೆ. ಡೋಂಟ್ ವೇಸ್ಟ್ ಯೋರ್ ಟೈಮ್. ನಿಗಮದ ಹಣ ನಿಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಧ ಜನದವರು SIT ಅಧಿಕಾರಿಗಳು ಅಲ್ಲಿ ಅರ್ಧ ಜನದವ್ರೆ ಅರ್ಥ ಏನು? ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಿ? ಕೂತ್ಕೊಳ್ಳ ಹೇಳ್ತೀನಿ. ರಕ್ಷಣೆ ಆಯ್ತು ಒಂದ್ ಸೆಕೆಂಡ್ ಮಾತಾಡ್ತೇನೆ ನಾನು. ಚವಾನ್ ಅವರೇ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಇಲ್ಲಿ ರಕ್ಷಣೆ ಮೋಸ ಮಾಡೋದು, ಅವ್ರನ್ನ ಜನರಿಗೆ ದಾರಿ ತಪ್ಪಿಸುವುದು, ಎಲ್ಲಿ ಬೇರೆ ಏನಾದ್ರೂ ಇದೆಯಾ? ಆಯ್ತು ಈಗ ದೊಡ್ಡ ಗಂಟ್ಲು ಆಯ್ತು ಒಂದ್ ಸೆಕೆಂಡ್. ಆರೋಪ ಎಲ್ಲ ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್ ಬೆಲ್ಲದವ್ರು. ಐ ಗಿವ್ ದ ಟೈಮ್. ನಾನು ಕೊಡ್ತೇನೆ ನೋಡಿ. ನಾನು ಮತ್ತೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಬಹಳಷ್ಟು ಕೆಲವು ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯ ಉತ್ತರ ಕೊಡ್ಲಿಕ್ಕಿದ್ದಾರೆ. ಕ್ವಶನ್ ಅವರ್ ಆಗಬೇಕು, ಕಾಲಿಂಗ್ ಅಟೆನ್ಷನ್ ಕೊಡ್ಬೇಕು, ಬಿಲ್ಲು ಪಾಸ್ ಆಗಬೇಕು. ಇರುವುದೇ 26 ದಿವಸ ತನಕ 9 ದಿವಸದ ಅಧಿವೇಶನ. ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಉಪಯೋಗ ಮಾಡುವಂತ ಅವಕಾಶ ಮಾಡಿಕೊಳ್ಳಿ. ನಮ್ಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಇನ್ನು ಮಾತಾಡ್ಬೇಕಂತ ಹೇಳಿದ್ರೆ ಅದು ಇದು ಅಸೆಂಬ್ಲಿ ಆಗುದಿಲ್ಲ. ಇಲ್ಲಿ ವಿಚಾರ ಏನಿದೆ, ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಆಡಳಿತ ಬಗ್ಗೆ ಸಹ ಏನಿದೆಲ್ಲೂ ಕೂಡ ಮಾತಾಡಿದ್ದಾರೆ.